ಇನ್ನೇನು ಕೆಲ ದಿನಗಳಲ್ಲಿ ಬಿಸಿಲಿನ ಅಬ್ಬರ ಆರಂಭವಾಗುತ್ತೆ. ಬಿಸಿಲನಾಡು ರಾಯಚೂರು ಜಿಲ್ಲೆಗಂತೂ ಈಗಲೇ ಬೇಸಿಗೆ ತಾಪ ತಟ್ಟತೊಡಗಿದೆ. ಹೀಗಾಗಿ ಕುಡಿಯೋ ನೀರಿನ ತತ್ವಾರವನ್ನ ಕಡಿಮೆಗೊಳಿಸಬೇಕು ಅಂತ ಸಾಕಷ್ಟು ಯೋಜನೆಗಳನ್ನ ಕೈಗೆತ್ತಿಕೊಳ್ಳಲಾಗಿದೆ. ಕುಡಿಯೋ ನೀರಿಗೆ ಕಾಕಿಯ ಸರ್ಪಗಾವಲನ್ನ ಕೂಡ ಹಾಕಲಾಗಿದೆ. ಆದರೆ ನೀರು ಮಾತ್ರ ಸೇರಬೇಕಾದಂತಹ ಜಾಗಕ್ಕೆ ಸೇರ್ತಾನೆ ಇಲ್ಲ. ರಾಯಚೂರು ಜಿಲ್ಲೆಯಲ್ಲಿ ಈಗಿನಿಂದಲೇ ಕುಡಿಯುವ ನೀರಿಗೆ ಹಾಹಾಕಾರ ಆರಂಭವಾಗಿದೆ. ಜನ ನೀರಿಗಾಗಿ ನಲ್ಲಿಗಳ ಮುಂದೆ ಕೊಡಗಳನ್ನ ಹಿಡಿದು ಕಾಯ್ತಿರೋ ದೃಶ್ಯ ಸಾಮಾನ್ಯವಾಗಿದೆ. ಈಗಲೇ ಪರಿಸ್ಥಿತಿ ಹೀಗಾದ್ರೆ ಇನ್ನು ಬೇಸಿಗೆಯಲ್ಲಿ ಗತಿ ಏನು ಅಂತ ಅಧಿಕಾರಿಗಳು ನೀರಿನ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಆದ್ರೆ ಅಧಿಕಾರಿಗಳ ಶ್ರಮ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತೆ ಆಗಿದೆ. ಹಳ್ಳದ ಪಾಲಾಗ್ತಿರೋ ಕುಡಿಯುವ ನೀರು. ನೀವೇ ನೋಡಿ, ಜನರ ದಾಹ ನೀಗಿಸಬೇಕಿದ್ದ ನೀರು ಹೇಗೆ ಹರಿದು ಹಳ್ಳ ಸೇರುತ್ತಿದೆ. ಜಿಲ್ಲೆಯ ಸಿಂಧನೂರು ಬಳಿ ಇರೋ ತುಂಗಭದ್ರಾ ಎಡದಂಡೆ ಮುಖ್ಯ ಕಾಲುವೆಯ 48 ಮೈಲಿಯಲ್ಲಿನ 4 ಎಸ್ಕೇಪ್ ಗೇಟ್ಗಳು ಬಿರುಕು ಬಿಟ್ಟಿದ್ದು ಸಾಕಷ್ಟು ಪ್ರಮಾಣದ ನೀರು ಪೋಲಾಗ್ತಿದೆ. ಅಂದ್ಹಾಗೆ ತುಂಗಭದ್ರಾ ಜಲಾಶಯದಿಂದ ಜನವರಿ 13ರಿಂದ ಕಾಲುವೆ ಮೂಲಕ ನಿತ್ಯ 1200 ಕ್ಯೂಸೆಕ್ ನೀರನ್ನ ರಾಯಚೂರಿನ ಗಣೇಕಲ್ ಜಲಾಶಯಕ್ಕೆ ಹರಿಸಲಾಗ್ತಿದೆ. ಆದರೆ ನೀರು ವೇಸ್ಟ್ ಆಗ್ತಿರುವುದರಿಂದ ಗಣೇಕಲ್ ಜಲಾಶಯ ಭರ್ತಿಯಾಗದೆ ನಗರಕ್ಕೆ 3 ದಿನಕ್ಕೊಮ್ಮೆ ಮಾತ್ರ ನೀರು ಪೂರೈಸಲಾಗ್ತಿದೆ. ಆದರೆ ಅಧಿಕಾರಿಗಳು ಮಾತ್ರ ಬಿರುಕುಗಳನ್ನ ಉದ್ದೇಶಪೂರ್ವಕವಾಗಿಯೇ ಮುಚ್ಚುತ್ತಿಲ್ಲ. ಈ ಮೂಲಕ ದೊಡ್ಡ ಜಮೀನುದಾರರಿಗೆ ಕುಡಿಯುವ ನೀರನ್ನ ಅಕ್ರಮವಾಗಿ ಬಳಸಿಕೊಳ್ಳಲು ಅಧಿಕಾರಿಗಳು ಸಹಕರಿಸುತ್ತಿದ್ದಾರೆ ಅಂತ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಇಲ್ಲೀಗಲಿ ನೀರು ಕೊಡುವಂತ ಕೆಲಸವನ್ನ ಇವತ್ತು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಭೂಮಾಲಕರ ಮಾಫಿಯಾ ಸೇರಿ ಇದನ್ನ ಒಂದು ರೀತಿಯಲ್ಲಿ ವ್ಯವಸ್ಥಿತವಾದಂಥ ಸಂಚಲನ ರೂಪಿಸುವ ಮೂಲಕ ಇವತ್ತು ನೀರನ್ನು ತೆಗೆದುಕೊಳ್ಳುವಂಥ ಹುನ್ನಾರವನ್ನು ನಡೆಸಿದ್ದಾರೆ. ಕುಡಿಯೋ ನೀರನ್ನ ಕೃಷಿ ಉದ್ದೇಶಕ್ಕೆ ಬಳಸದಂತೆ ತಡೆಯಲು ಜಿಲ್ಲಾಡಳಿತ ಬಿಗಿ ಭದ್ರತೆ ಕೈಗೊಂಡಿದೆ. ರೈತರು ಕಾಲುವೆಗೆ ಪಂಪ್ ಅಳವಡಿಸಿ ನೀರಿಗೆ ಕನ್ನ ಹಾಕದಂತೆ ತಡೆಯಲು ಪೊಲೀಸರು 24 ಗಂಟೆಯೂ ಕಾವಲು ಕಾಯ್ದಿದ್ದಾರೆ. ಅಲ್ಲದೆ ಮುಖ್ಯ ಕಾಲುವೆ ಎಲ್ಲಾ ವಿತರಣಾ ಗೇಟ್ಗಳನ್ನ ಬಂದ್ ಮಾಡಲಾಗಿದ್ದು ಈ ಪ್ರದೇಶದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಆಧಾರಿತ ಎಸ್ಕೇಪ್ ಗೇಟ್ಗಳ ಮೂಲಕ ನೀರು ಹರಿದು ಹೋಗುತ್ತಿದ್ದು ಜಿಲ್ಲಾಡಳಿತದ ಬಿಗಿ ಭದ್ರತೆಯನ್ನ ಅಣಕಿಸುತ್ತಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳನ್ನ ಕೇಳಿದ್ರೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ನಿವಾರಿಸುತ್ತೇವೆ ಅಂತಾರೆ. ಈವರೆಗೆ ನಮ್ಮ ಗಮನಕ್ಕೆ ಯಾವುದೇ ರೀತಿಯ ತೊಂದರೆಗಳು ಬರಲಿಲ್ಲ. ಚಿಕ್ಕ ಪುಟ್ಟ ತೊಂದರೆಗಳು ಏನು ಬಂದಿವೆ ಅದು ಇಮಿಡಿಯೇಟ್ಲಿ ನಾವು ಒಂದು ವಾಟ್ಸ್ಆ್ಯಪ್ ಗ್ರೂಪ್ನಲ್ಲಿ ಮಾನಿಟರ್ ಮಾಡ್ತಾ ಇದ್ದೀವಿ. ತೊಂದರೆಗಳು ಬಂದ ತಕ್ಷಣವೇ ಅದನ್ನು ಅಟೆಂಡ್ ಮಾಡ್ತಾ ಇದ್ದೀವಿ. ಒಟ್ನಲ್ಲಿ ಪೊಲೀಸರು ಬಿಗಿ ಭದ್ರತೆಯ ನಡುವೆಯೂ ಕುಡಿಯುವ ನೀರು ವ್ಯರ್ಥವಾಗ್ತಿರೋದು ಜನರಲ್ಲಿ ಆತಂಕ ಸೃಷ್ಟಿಸಿದೆ. ಇನ್ನಾದರೂ ಜಿಲ್ಲಾಡಳಿತ ಬಿರುಕುಗಳನ್ನ ಬಂದ್ ಮಾಡಬೇಕು. ಇಲ್ಲಾಂದ್ರೆ ಬೇಸಿಗೆಯಲ್ಲಿ ಜನ ನೀರಿಲ್ಲದೆ ನರಳುವ ಸ್ಥಿತಿ ನಿರ್ಮಾಣವಾಗೋ ಸಾಧ್ಯತೆ ಇದೆ. ಸೆತು ಟಿವಿ9 ರಾಯಚೂರು.